ಕೊಡಬಾರ್ದು, ಅಡ್ವರ್ಟೈಸ್ಮೆಂಟ್ ಕೊಡಬಾರ್ದು ಇಲಾಖೆಯಿಂದ ಅಂತ ಹೇಳ್ತಾರೆ. ಈಗ ಸುನಿಲ್ ಅವ್ರು ಮಾತನಾಡಬೇಕಾದ್ರೆ ಕೇಳಿದ್ರು, ಡೈರೆಕ್ಷನ್ಸ್ ಇಶ್ಯೂ ಮಾಡ್ಲಿಕ್ಕೆ ಆಗೋದಿಲ್ಲ. ಕೇಂದ್ರ ಸರ್ಕಾರದಿಂದ ಪಂಚಾಯತ್ ರಾಜ್ ಆಕ್ಟ್ ಇಸ್ ವೆರಿ ಟೈಟ್. ವಿ ಕ್ಯಾನ್ ಓನ್ಲಿ ಅಡ್ವೈಸ್. ಅವ್ರು ಇಷ್ಟ ಇದ್ರೆ ಪಂಚಾಯತ್ ನಲ್ಲಿ ಇಟ್ಕೊಂಡು ಮಾಡ್ತಾರೆ, ಇಲ್ಲಾಂದ್ರೆ ಬಿಡ್ತಾರೆ. ಆಮೇಲೆ ಪಂಚಾಯತ್ ಹಣ ಖರ್ಚು ಮಾಡಬೇಕು ಅಂದ್ಬಿಟ್ಟು ಅವ್ರದ್ದಾದಂತ ಮಾನದಂಡ ಇದೆ, ನಂಬರ್ 1. ನಂಬರ್ 2, ಈಗ ತಾವು ಹೇಳಿದ್ರಿ ಕೇಂದ್ರ ಸರ್ಕಾರ ಇದು ಒಂದು ಕ್ರಾಂತಿಕಾರಿ ಕಾಯ್ದೆ ತಂದಿದೆ, ಅನುಷ್ಠಾನ ತರಬೇಕು ಅಂತ. ವಾಟ್ ಡಸ್ ಆರ್ಟಿಕಲ್ 258 ಸೇ ಸರ್? ಬಹಳ ಸ್ಪಷ್ಟವಾಗಿ ಆರ್ಟಿಕಲ್ 258 ಏನ್ ಹೇಳ್ತದೆ ಅಂದ್ರೆ, ಕೇಂದ್ರ ಪುರಸ್ಕೃತ ಯೋಜನೆಯನ್ನ ನೀವು ರಾಜ್ಯ ಸರ್ಕಾರದ ಮೇಲೆ ಮ್ಯಾಂಡೇಟ್ ಮಾಡ್ತಾ ಇದ್ದಾಗ ನೀವು ಫೈನಾನ್ಷಿಯಲ್ ಇರ್ಬೋದು, 60-40 ಇರ್ಬೋದು, ನೀವು ರಾಜ್ಯ ಸರ್ಕಾರ ಜೊತೆ ಕನ್ಸಲ್ಟೇಷನ್ ಮಾಡಬೇಕು. ಅಕಸ್ಮಾತ್ ರಾಜ್ಯ ಸರ್ಕಾರ ಅದನ್ನ ತಿರಸ್ಕಾರ ಮಾಡಿದ್ರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರು ಸ್ಪೀಕ್ಸ್ ಆನ್ ದ ಫೈನಾನ್ಷಿಯಲ್ ಕಮಿಷನ್ ಫಾರ್ಮೇಶನ್. ಅವರು ನಮ್ಮ ಟ್ಯಾಕ್ಸಸ್ ಎಷ್ಟು ಡೆವಲಪ್ ಮಾಡಬೇಕು, ಕನ್ಸಾಲಿಡೇಟ್ ಫಂಡ್ ಆಫ್ ಇಂಡಿಯಾಗೆ ಎಷ್ಟು ಹೋಗ್ಬೇಕು ಅಂದ್ಬಿಟ್ಟು ಒಂದು ರಿಪೋರ್ಟ್ ತಯಾರು ಮಾಡ್ತಾರೆ. ಆ ರಿಪೋರ್ಟ್ ಅವರು ಬಂದು ಇಲ್ಲಿ ನಮ್ಗೆ ಕೇಂದ್ರ ಸರ್ಕಾರ ಜೊತೆ ಮಾತನಾಡಬೇಕಾದ್ರೆ ನಮ್ಮ ತೆರಿಗೆ ರಾಜ್ಯ ಸರ್ಕಾರದಿಂದ ಎಷ್ಟು ಬರ್ತಾ ಇದೆ, ಲೋಕಲ್ ಬಾಡೀಸ್ ಇಂದ ಎಷ್ಟು ಬರ್ತಾ ಇದೆ, ಪಂಚಾಯತ್ ಇಂದ ಎಷ್ಟು ಬರ್ತಾ ಇದೆ, ಅವೆಲ್ಲಾನು ಲೆಕ್ಕ ಹಾಕಿ CFI ಗೆ ಕೊಟ್ಟು ಅಲ್ಲಿಂದ ಡಿವಲ್ಯೂಷನ್ ಆಗುತ್ತೆ. ಅವರು ಕೂಡ ಇಲ್ಲಿ ಬೆಂಗಳೂರಿಗೆ ಬಂದಾಗ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿದಾಗ ಎಲ್ಲೂ ಕೂಡ ಇಂಥ ಒಂದು ಕ್ರಾಂತಿಕಾರಿಯಾದಂತ ಬಿಲ್ ಬರ್ತಾ ಇದೆ, ಇದ್ರ 40% ನೀವು ಕೊಡಬೇಕಾಗಿದೆ ಅಂತ ಎಲ್ಲೂ ಉಲ್ಲೇಖ ಇಲ್ಲ. ಸೆಕೆಂಡ್ ವೈಲೇಷನ್. ಥರ್ಡ್ ವೈಲೇಷನ್, ಆರ್ಟಿಕಲ್ 21 ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್. ಈ ಅಡ್ವರ್ಟೈಸ್ಮೆಂಟ್ ಕಾನೂನನ್ನ ಜಾರಿಗೆ ತರಬೇಕಾದ್ರೆ ನಾನು ಅವ್ರು ಮಾಡಿರೋದಂತ ಡೆಲ್ಲಿ ಪೇಪರ್ನಲ್ಲೂ ಹಾಕ್ತೀನಿ. ಅದು ನನ್ನ ಹಕ್ಕು. ನಮ್ಮ ತೆರಿಗೆ ನಮ್ಮ ಜನರಿಗೆ ಮೋಸ ಆಗ್ತಾ ಇದೆ. ಕನ್ನಡರಿಗೆ ಬೆವರು ಬೇಕು, ಅವರ ತೆರಿಗೆ ಬೇಕು, ಅವ್ರ ಸಾಮರ್ಥ್ಯ ಬೇಕು. ಆದ್ರೆ ರೆಸಲ್ಯೂಷನ್ ಪಾಸ್ ಮಾಡಿಸಿ ನೋಡಿ ಚೆನ್ನಾಗಿದೆ ಅಂತ ಮಾಡಿಸಿ ಒಂದು ರೆಸಲ್ಯೂಷನ್ ಪಾಸ್ ಮಾಡಿಸಿ. ಈಗ ಯಾವ ಕಾನೂನನ್ನ ಉಲ್ಲಂಘನೆ ಮಾಡಿದೀನಿ ಅಂತ ಹೇಳ್ಬಿಡ್ಲಿ. ನಾನು ಹೇಳ್ದಂಗೆ ಅವ್ರು ಹೇಳ್ಬಿಡ್ಲಿ. ನೀತಿ ಆಯೋಗ, ಸೆಂಟ್ರಲ್ ಕಮಿಷನ್, ಫೈನಾನ್ಸ್ ಕಮಿಷನ್ ಆಗೋದಿಲ್ಲ. ಈಗ ಕಾನೂನು ಈಗ ಯಾವ ಕಾನೂನು ಉಲ್ಲಂಘನೆ ಅಲ್ಲ.
ಇಟ್ಸ್ ಕ್ವಶನ್ ಆಫ್ ನಾನು ಆಳುವ ಪಕ್ಷ ಬೇರೆ, ಸಭಾಧ್ಯಕ್ಷರೇ, ಸರ್ಕಾರ ಬೇರೆ. ದಯವಿಟ್ಟು ಸರ್ಕಾರವಾಗಿ ವರ್ತಿಸಬೇಕು. ಸರ್ಕಾರ ಆಳುವ ಪಕ್ಷ ಕೇವಲ ರಾಜಕೀಯ ಉದ್ದೇಶಕ್ಕೋಸ್ಕರ ಇಲಾಖೆ ಮುಖಾಂತರ ಜಾಹೀರಾತು ಕೊಡೋದಿದೆಯಾ? ಇದು ಅಕ್ಷಮ್ಯ ಅಪರಾಧ. ನಾಡಿದ್ದು ಕೊಡ್ತೀರಿ. ಕೊಡ್ತಾ ಇದ್ದೀನಿ. ಶ್ಯಾಮಪ್ರಕಾಶ್ ಪಾಟೀಲ್ ಸಾರ್ವಜನಿಕ ಹಣವನ್ನ ಇವರು ವೈಯಕ್ತಿಕ ಉಪಯೋಗ ಮಾಡ್ತಾರೆ. ಸನ್ಮಾನ್ಯ ಅಧ್ಯಕ್ಷರೇ, ರಾಜ್ಯ ಸರ್ಕಾರ ಕೊಡ್ತಾ ಖರ್ಗೆ ಅವರೇ, ಇರೋದು ನಿಮ್ಗೆ ಕನ್ನಡ ಬಗ್ಗೆ ಕಾರ್ಮಿಕರ ಬಗ್ಗೆ ಕಾಳಜಿ ಇದ್ರೆ you will oppose this bill. ಪಂಚಾಯತ್ ಬಗ್ಗೆ ಕಾಳಜಿ ಇದ್ರೆ you will oppose this bill. ನೀವೆಲ್ಲ ಕೇಂದ್ರ ಸರ್ಕಾರದ ಓಕೆ ಸನ್ಮಾನ್ಯ ಅಧ್ಯಕ್ಷರೇ, ಯಾವ ಕಾನೂನು ಉಲ್ಲಂಘನೆ ಮಾಡಿದ್ರು? ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರ ಮುಗೀತು. ಯಾವ ಕಾನೂನು ಉಲ್ಲಂಘನೆ ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಅಧ್ಯಕ್ಷರೇ, ಹೇಗಿದೆ ನಮ್ ಕಡೆ ಹಾಳು ನೋಡ್ರಿ. ಕೇಂದ್ರ ಸರ್ಕಾರದ ಕನ್ನಡಿಯಾಗಿದೆ, ಅದಕ್ಕೆ ಇವರಿಗೆ ಉತ್ತರ ಕೊಡಕ್ ಆಗ್ತದೆ. ಯಾವ ಕಾನೂನು ಉಲ್ಲಂಘನೆ? APC ಗೊತ್ತು. ಓಕೆ, ಒಬ್ರು ಮಾತು. It is anti-farmer, anti-panchayat, ಆಯ್ತು, ಈಗ ಕೂತ್ಕೊಳ್ಳಿ ಈಗ. anti-constitution. ಆಯ್ತು, ಕೂತ್ಕೊಳ್ಳಿ ಈಗ. ಈಗ ಒಂದ್ ಸೆಕೆಂಡ್ ಕೇಳಿ. ಆಯ್ತು, ಈಗ ಏನ್ ಮಾಡ್ತೀಗ? ಏನ್ ಮಾತಾಡಿ. ತಮ್ಮ ಪಕ್ಷದ ಪ್ರಚಾರಕ್ಕಾಗಿ ಈಗ ಸರ್ಕಾರ ಎಲ್ಲರೂ ಈಗ ಆಯ್ತು, ಕೂತ್ಕೊಳ್ಳೋ ಬನ್ನಿ ಎಲ್ಲ. ಒಬ್ಬರಿಗೆ ಏನ್ ಮಾಡ್ತೀರಿ? ಒಂದ್ ಸೆಕೆಂಡ್ ಕೂತ್ಕೊಳ್ಳಿ. ಆಯ್ತು.